वरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। देवं नारायणं नत्वा सर्वदोषविवर्जितं परिपूर्णं गुरुंश्चान्गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। आत्मौपम्येन सर्वत्र समं पश्यति योऽर्जुन ಸುಖಂ ವಾ ಇದಿ ವಾ ದುಃಖಂ ಸ ಯೋಗಿ ಪರಮೋ ಮತ. ತನ್ನಂತೆಯೇ ಎಲ್ಲರಲ್ಲೂ ಸುಖ ದುಃಖಗಳ ಏರಿಳಿತಗಳಿದ್ದು ಅಂತೆಯೇ ಅವರಲ್ಲೂ ಅಂದ್ರೆ ಹಿಂದೆ ಭಗವಂತನ ಅಸ್ತಿತ್ವವನ್ನು ಎಲ್ಲೆಡೆ ಸಮಾನವಾಗಿ ಕಂಡವ ವೈಷ್ಣವರಲ್ಲಿ ಎಂದೂ ಕೂಡ ಬೇಸರ ದುಃಖಗಳನ್ನ ದ್ವೇಷಗಳನ್ನ ಸಾಧಿಸದೆ ಸಾತ್ವಿಕರಾದ ಎಲ್ಲರಲ್ಲೂ ಸಮಾನವಾದ ಮನಸ್ಥಿತಿಯನ್ನ ಇಟ್ಟುಕೊಂಡು ಅವರಲ್ಲಿ ಗೌರವ ಪ್ರೀತಿಯನ್ನ ಉಳಿಸಿಕೊಳ್ಳುವವನು ಯೋಗಿ ಅಂತ ಆಗ್ತಾನೆ ಅನ್ನುವ ಮಾತನ್ನ ಹಿಂದೆ ಹೇಳಿದ್ರು. ಆಗ ಅರ್ಜುನನ ಪ್ರಶ್ನೆ ಬಂತು, ಹೀಗೆ ಯೋಗದ ದಾರಿಯನ್ನ ಸಾಗಬೇಕು ಅಂತ ಬಹಳ ಬಯಕೆ. ಆದ್ರೆ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹನ್ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಯಾವ ಯೋಗವನ್ನು ನೀನು ಹೇಳಿದೆಯೋ ಸಮದೃಷ್ಟಿಯಿಂದ ಕಾಣಬೇಕು ಅಂತ, ಭಗವಂತನ ಅಸ್ತಿತ್ವವನ್ನು ಎಲ್ಲೆಡೆ ಸಮಾನವಾಗಿ ಕಾಣುವುದು ಒಂದು ಬಗೆಯಾದರೆ ಭಗವದ್ಭಕ್ತರಲ್ಲಿ ವೈಷ್ಣವ ದ್ವೇಷ ಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ, ಆಗಲ್ಲ ಮನಸ್ಸು ಯಾರಲ್ಲೋ ಕೋಪ ಮಾಡಿಕೊಳ್ಳುತ್ತೆ, ಹೇಗೋ ಬದುಕತ್ತೆ, ಹೇಗೋ ಬೈಯತ್ತೆ, ಹೇಗೋ ಇರುತ್ತೆ. ಅವನಲ್ಲಿ ಗಮನ ಇಟ್ಟು ಏಕಾಗ್ರವಾಗಿ ಏನನ್ನೂ ಚಿಂತಿಸ್ಲಿಕ್ಕೆ ಅನುಕೂಲವೇ ಆಗಲ್ಲ, ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ. ಮಧುಸೂದನ ಮನಸ್ಸಿನ ಈ ಚಾಂಚಲ್ಯದಿಂದಾಗಿ ಭಗವಂತನ ಸ್ಥಿರವಾದ ನೆಲೆಯನ್ನ, ಎಲ್ಲೆಡೆ ಅವನ ಸಮಸ್ಥಿತಿಯನ್ನ, ಅವನ ಭಕ್ತರಲ್ಲಿ ಅವ್ರ ಮೇಲೇನೆ ಕೋಪ ಜಾಸ್ತಿ ಬರುತ್ತೆ. ಉಳಿದವರು ವಾಪಸ್ ಬೈತಾರೆ ಅಂತನೋ ಅಥವಾ ಅವ್ರ ಹತ್ರ ಹೇಗ್ಲಿಕ್ಕಾಗೋದಿಲ್ಲ ಅಂತನೋ ಅವರನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ. ಯಾರು ಹತ್ರ ಇರ್ತಾರೋ, ಯಾರು ಸಾತ್ವಿಕರಿರ್ತಾರೋ, ಯಾರು ಪ್ರತಿಕ್ರಿಯೆಯನ್ನ ತೀವ್ರವಾಗಿ ತೀಕ್ಷ್ಣವಾಗಿ ಕೊಡುವುದಿಲ್ವೋ ಅಂಥವರ ಮೇಲೆ ನಮ್ಮ ಆರ್ಭಟ ಜಾಸ್ತಿ ಇರುತ್ತೆ. ಅಂಥವರನ್ನೇ ನಾವು ಗುರಿಯಾಗಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ ತಾಳಮೇಳ ಇಲ್ಲದ ಕ್ಷೋಭೆಗಳನ್ನ ತೋರಿಸ್ತೇವೆ. ಮನಸ್ಸು ಅಲ್ಲೇ ಹೋಗಿ ಅನ್ಯಾಯ ಆಕ್ರಮಣೆಗಳನ್ನ ಮಾಡುತ್ತೆ. ಏತಸ್ಯಾಹಂ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ. ಮನಸ್ಸಿಗೆ ಎಲ್ಲಿ ನಿಂತ್ರೆ ಅದು ಅಲ್ಲಾಡದೆ ತುಂಬಾ ಕೆಲಸ ಮಾಡಬಲ್ಲದು. ಯಾಕೆ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಚಂಚಲಂ ಹಿಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಜೋರಿವ ಸುದುಷ್ಕರಂ. ಈ ಮನಸ್ಸು ತುಂಬಾ ಚಪಲ. ಅದನ್ನ ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಬೇಕು ಅಂತ ಏನಾದ್ರೂ ಯಾರಾದ್ರೂ ಏನೇನೋ ಮಾಡಿ ಅದನ್ನ ಕೋಣೆಯಲ್ಲಿ ಹಾಕಿ ಆದ್ರೂ ಬಂದ್ ಮಾಡ್ತೇನೆ ಅನ್ನೋ ತರ ಹಾಕಿ ಕೂತ್ರೆ ನನ್ಗನ್ಸುತ್ತೆ ಕೃಷ್ಣ ತಸ್ಯ ಅಹಂ ನಿಗ್ರಹಂ ಮನ್ಯೆ, ಅಂತಹ ಪ್ರಮಾಥಿಯಾದ ಅಪಾಯಕಾರಿಯಾದ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡುವಲ್ಲಿ ಎಡವುವ ಅತ್ಯಂತ ಬಲಿಷ್ಠವಾಗಿ ತನ್ನ ಕೆಲಸವನ್ನ ಕೆಲವೊಮ್ಮೆ ವಿಸ್ಫೋಟಗೊಂಡು ತೋರಿಸಿಕೊಡುವ ಈ ಮನಸ್ಸಿನ ನಿಗ್ರಹವನ್ನು ನಾನ್ ತಿಳಿತೇನೆ. ವಾಯೋರಿವ ಸುದುಷ್ಕರಂ. ಗಾಳಿಯನ್ನ ಹಿಡಿಯಲ್ಲಿ ಹಿಡಿಯುವುದು ಹೇಗೋ ಹಾಗೆ, ಮುಷ್ಟಿಯಲ್ಲಿ ಬಂಧಿಸುತ್ತೇನೆ ಗಾಳಿಯನ್ನ ಅಂತ ಯಾರಾದ್ರೂ ಪ್ರಯತ್ನಿಸಿದ್ರೆ ಹೇಗೋ ಹಾಗೆ ಈ ಮನಸ್ಥಿತಿ ಅಂತ ನನಗನ್ಸುತ್ತೆ.
ಅಂದ್ರೆ ಆಚಾರ್ಯರ ಮಾತು ಒಂದೇ ಸಾಲು, ಏತಸ್ಯ ಯೋಗಸ್ಯ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ ಮನಸಶ್ಚಂಚಲತ್ವಾತ್. ಏತಸ್ಯ, ಈ ಯೋಗಕ್ಕೆ ಒಂದು ಸರಿಯಾದ ಚೌಕಟ್ಟನ್ನ, ಗಟ್ಟಿಯಾದ ಬೇಸ್, ಅಡಿಪಾಯವನ್ನ ನನಗೆ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಮನಸ್ಸಿನ ಅಸ್ಥಿರತೆಯಿಂದಾಗಿ, ಚಂಚಲತ್ವ, ಅತ್ಯಂತ ಚಾಂಚಲ್ಯದಿಂದ ಕೂಡಿದ ಮನಸ್ಸಿನಿಂದಾಗಿ ಎಲ್ಲರ ಸಮಸ್ಯೆ ಇದೆ. ಯಾರೋ ಶ್ರೇಷ್ಠರಿಗೆ ಇದು ಸಮಸ್ಯೆ ಇಲ್ಲ, ಸಾಧಕರಿಗೆ ಇದು ಸಮಸ್ಯೆ ಇಲ್ಲ, ಯಾರೋ ಪಾಮರರಿಗೆ ಮಾತ್ರ ಸಮಸ್ಯೆ ಅಂತ ಅಲ್ಲ. ಇದು ಮನಸ್ಸು ಅಂತ ಇದ್ದವ್ರದ್ದು ಎಲ್ಲರದ್ದೂ ಸಮಸ್ಯೆ. ಅರ್ಜುನ ನಮ್ಮ ನೆಪವಾಗಿ ಇಟ್ಟುಕೊಂಡಷ್ಟೇ. ಯೋಯಂ ಯೋಗಸ್ತ್ವಯಾ ಪ್ರೋಕ್ತ, ಯಾವ ಇಲ್ಲಿಯ ತನಕದ ಮಹಾಯೋಗಗಳ ಬಗ್ಗೆ ನೀನು ನಮಗೆ ಅರಿವನ್ನ ಕೊಟ್ಟೆಯೋ ಅದನ್ನ ಮಧುಸೂದನನಾಗಿ ನೀನೇ ಪರಿಹರಿಸಬೇಕು. ಯಾಕೆಂದ್ರೆ ಮಧು ಅನ್ನುವ ರಕ್ಕಸನನ್ನು ಕೊಂದವನು ನೀನು. ಮಧು ಮತ್ತು ಕೈಟಭ ಅಂತ ಇಬ್ರು ಅಣ್ಣ ತಮ್ಮಂದ್ರು. ಹಯಗ್ರೀವಾವತಾರದ ಸಂದರ್ಭದಲ್ಲಿ ಮಧುಸೂದನ ಅಂತ ದೇವರಿಗೆ ಹೆಸರು ಬಂತು. ಕೃಷ್ಣಾವತಾರದಲ್ಲಿ ಮಧುಸೂದನ ಅನ್ನೋದಕ್ಕೆ ಏನು ಸಂಬಂಧ ಇಲ್ಲ, ನೇರವಾಗಿ ಸಂಬಂಧ ಇಲ್ಲ. ಅಂದ್ರೆ ಈ ಅವತಾರದ ಕಾಲದಲ್ಲಿ ಸಂಬಂಧ ಇಲ್ಲ. ಆದರೂ ಕೃಷ್ಣನನ್ನ ಕೈಟಭಾರಿ ಅಂತ ಕರೀತಾರೆ, ಮಧುಸೂದನ ಅಂತ ಕರೀತಾರೆ. ಇನ್ನು ಅನೇಕ ರಕ್ಕಸರ ಸಂಹಾರ ಮಾಡಿದ ಮೂಲ ರೂಪದ ಹೆಸರುಗಳನ್ನ, ಹಾಗಂತ ಹೇಳಿ ರಾಮನ ಕಥೆಯನ್ನ ಕೃಷ್ಣನಲ್ಲಿ ತಂದು ಹೇಳಲ್ಲ, ರಾವಣಾರಿ ಅಂತ ಹೇಳಲ್ಲ. ಆದರೆ ಮೂಲ ರೂಪದ ಸಂಬಂಧಗಳನ್ನೆಲ್ಲವನ್ನು ಕೂಡ ಹಲವು ಬಾರಿ ಪ್ರಯೋಗ ಮಾಡುವುದನ್ನು ನಾವು ನೋಡುತ್ತೇವೆ. ಒಂದರ್ಥದಲ್ಲಿ ಕೃಷ್ಣ ಹಯಗ್ರೀವ ಇಬ್ರು ಬೇರೆ ಅಲ್ಲ ಅನ್ನೋದು ಒಂದಾದ್ರೆ, ಚತುರ್ಮುಖನಿಗೆ ಸಿಕ್ಕಾಪಟ್ಟೆ ಉಪದ್ರವ ಕೊಡ್ತಾ ಇದ್ದಂತಹ ಮಧುಕೈಟಭರನ್ನ ಅಲ್ಲಿ ಯಾರು ಬ್ರಹ್ಮದೇವನ ಬೇಡಿಕೆಯಂತೆ ಭಗವಂತ ಅವರಿಬ್ಬರನ್ನ ಸಂಹರಿಸ್ತಾನೆ. ಅವರ ಕಾಠಿಣ್ಯ ಅಂದ್ರೆ ಕ್ರೌರ್ಯ ಮತ್ತು ಮದ, ಇದೆರಡು ಗೊತ್ತೇ ಆಗದಂತೆ ನಮ್ಮೊಳಗೆ ನುಗ್ಗುವ ಎರಡು ದುರ್ಗುಣಗಳು. ಅಹಂಕಾರ ಯಾವಾಗಲೂ ನಮ್ಮ ಮಿತಿಯ ಅರಿವು ಇಲ್ಲದೆ ಇದ್ದಾಗ ನಮಗೆ ಮನಸ್ಸು ಒಂದು ವಿಷಯವನ್ನ ಸರಿಯಾಗಿ ಗ್ರಹಿಸ್ಲಿಕ್ಕೆ ಬಿಡುವುದೇ ಇಲ್ಲ. ಅದು ಬೇರೆಯಾಗಿ ಕಾಣುತ್ತೆ ಅಥವಾ ತಪ್ಪಾಗಿ ಅರ್ಥ ಆಗುತ್ತೆ. ಇದರಿಂದ ಸುತ್ತ ಇದ್ದ ಎಲ್ಲರಿಗೂ ಉಪದ್ರವವಾಗ್ತಾ ಇರುತ್ತೆ. ಅದರಿಂದಾಗಿ ದ್ವೇಷ ಅಸೂಯೆಗಳಿಂದ ಕೂಡಿದ್ರೆ ಮನಸ್ಸು ಅದು ಯಾವತ್ತೂ ಕೂಡ ಸತ್ಯವನ್ನ ಕಾಣುವುದಿಲ್ಲ, ಸ್ಥಿರತೆಯನ್ನ ಪಡೆಯುವುದಿಲ್ಲ. ನಮ್ಮ ಮನಸ್ಸು ನಾವು ಹೇಳಿದ ಹಾಗೆ ಕೇಳ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣಗಳು ಬಹಳ. ಒಂದು, ಭಗವಂತ ಎಲ್ಲೆಡೆ ಇದ್ದಾನೆ, ಒಬ್ಬನೇ ಆಗಿ ಇದ್ದಾನೆ ಅನ್ನುವ ಎಚ್ಚರವನ್ನ ಮರೆಯುವುದು. ಅಂದ್ರೆ ಅವನಿಗೆ ಅರಿವಿದೆ, ಈ ಜಗತ್ತಿನಲ್ಲಿ ಆಗ್ತಾ ಇರುವುದರ ಪ್ರತಿಯೊಂದರ ಬಗ್ಗೆಯೂ ಅವನಿಗರಿದೆ, ಅವನು ನೋಡ್ಕೊಳ್ತಾನೆ ಅಂತ. ನಾವು ಅದು ಬಿಟ್ಟು ಏನ್ ಮಾಡ್ತೇವೆ ಅಂದ್ರೆ, ನಾನೇ ಎಲ್ಲ ನೋಡ್ಕೊಳ್ಳೋದು, ನಾನೇ ಎಲ್ಲ ಸರಿ ಮಾಡುವುದು, ನಾನೇ ಈ ಎಲ್ಲ ಅವ್ಯವಸ್ಥೆಗಳನ್ನ ಸರಿಪಡಿಸುವುದು, ನನ್ನಿಂದಾಗಿಯೇ ಈ ಸ್ಥಿತಿಯನ್ನ ಸ್ಥಿರಗೊಳಿಸ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆತ್ಮಕೇಂದ್ರಿತವಾಗಿ ಯೋಚನೆ ಒಂದಾದರೆ, ಇನ್ನೊಂದು ನನ್ನ ಹೊರತಾಗಿ ಇನ್ಯಾರಿಗೆ ಇಷ್ಟು ಕಾರ್ಯಭಾರಗಳನ್ನು ನಡೆಸ್ಲಿಕ್ಕೆ ಸಾಧ್ಯ ಇದೆ, ನಾನು ಇಲ್ಲದೆ ಇದ್ರೆ ಇದೆಲ್ಲವೂ ಕೂಡ ಅವ್ಯವಸ್ಥಿತವಾಗ್ಬಿಡುತ್ತೆ, ನನ್ನಿಂದಾಗಿ ಇದೆಲ್ಲವೂ ಕೂಡ ನಡೆಯುವುದು, ನನ್ನ ಅಸ್ತಿತ್ವದಲ್ಲಿ ಅದನ್ನು ನಡೆಸಲಿಕ್ಕೆ ಒಪ್ಪದೇ ಇದ್ರೆ, ಕೇಳದೇ ಇದ್ರೆ ಅದರ ಬಗ್ಗೆ ತೀವ್ರವಾದ ಆಕ್ಷೇಪ ಅಥವಾ ಅದರ ತಿರಸ್ಕಾರ, ಅದು
ತನ್ನ ವಶದಲ್ಲಿಲ್ಲದೆ ತನ್ನ ಕೈ ತಪ್ಪಿಸಿಕೊಂಡು ಹೋಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಅದರ ಮೇಲೆ ಕೋಪ, ಸಿಟ್ಟು, ಸೆಡವು ಎಲ್ಲ ಒಟ್ಟೊಟ್ಟಿಗೆ. ಇದೆಲ್ಲ ಮಧುವಿನ ದುರ್ಗುಣಗಳು. ಅವನನ್ನ ಸೂದಯತಿ, ಅಂತಹ ಯಾವುದಿರ್ಬೇಕಿತ್ತೋ ಅದಿಲ್ಲ, ಯಾವುದಿರ್ಲೇಬಾರ್ದಿತ್ತೋ ಅದಿದೆ. ನನ್ನ ವಶದಲ್ಲಿ ಇಲ್ಲ ಅಂದ್ರೆ ಅದರ ಬಗ್ಗೆ ಕ್ರೌರ್ಯ, ಅದರ ಬಗ್ಗೆ ದ್ವೇಷ, ಅದರ ಬಗ್ಗೆ ಹಠ. ಅದನ್ನು ಯಾವ ಕಾರಣಕ್ಕೂ ಕೂಡ ನನ್ನ ಪರಿಸರದಲ್ಲಿ ನಾನು ಅದು ಹೇಗೆ ಬೆಳೆಯುತ್ತೆ ನೋಡ್ತೇನೆ ಅಂತ. ಇದು ಮನಸ್ಸಿನ ಅಂತಹ ಅಭ್ಯಾಸ. ಅಧಿಕಾರ ಇರುವಾಗ ಜಯಿಸ್ಕೊಂಡ್ ಬಿಡ್ತಾನೆ, ಅಥವಾ ದುಡ್ಡಿನ ಬಲ ಇದ್ದಾಗ ಅಂತದ್ದನ್ನ ಅವನು ಗೆದ್ದು ಬಿಡ್ತಾನೆ. ಅಂದ್ರೆ ಗೆದ್ದು ಬಿಡುದು ಅಂದ್ರೆ ಅದನ್ನು ಸಾಧಿಸಿ ನಾನು ಮಾಡಿದ್ ಸರಿ ಅಂತಾನೆ ಸಮರ್ಥಿಸಿಕೊಳ್ಳಿಕ್ಕೆ ಬೇಕಾದ ವಾತಾವರಣ ಅವನಿಗೆ ಒದಗತ್ತೆ. ಆದ್ರಿಂದಾಗಿ ನಾನು ಮಾಡಿದ್ ಸರಿ ಅಂತಾನೆ ಅವನಿಗೆ ಅನ್ನಿಸ್ತಾ ಇರುತ್ತೆ. ಅದು ಇನ್ನೂ ಅವನ ಮನಸ್ಸನ್ನ ವಸ್ತುತಃ ಒಳಗಿನಿಂದ ದುರ್ಬಲಗೊಳಿಸ್ತಾ ಇರುತ್ತೆ. ಅಲ್ಲದನ್ನ ಹೌದು ಅಂತ ಮನಸ್ಸಿಗೆ ಭ್ರಮೆ ಹುಟ್ಟಿಸ್ತಾ ಇರುತ್ತೆ. ನಾನೇ ಮಾಡುದು ಅಂತ ಅನ್ಸುತ್ತೆ, ನನ್ನಿಂದಲೇ ಆಗುದು ಅಂತ ಅನ್ಸುತ್ತೆ, ನಾನು ಇಲ್ದೇ ಇದ್ರೆ ಏನೋ ಆಗ್ಬಿಡುತ್ತೆ ಅನ್ಸುತ್ತೆ, ನಾನಿಲ್ದೇ ಇದ್ರೆ ಇದು ಯಾವುದು ನಡಿಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಂತ ಮನಸ್ಸು ಮತ್ತೆ ದೃಢವಾಗಿ ನಂಬುತ್ತೆ. ಯಾವುದೋ ಒಂದು ಆದ ಸಂಗತಿಗಳನ್ನ ಒಳಗೆ ಒಳಗೆ ಇಟ್ಟುಕೊಂಡು ಕೊರೆದು ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆದದ್ದನ್ನ ಒಪ್ಪಿಕೊಳ್ಳಿಕ್ಕೆ ಮನಸ್ಸು ಸಿದ್ಧಪಡುವುದಿಲ್ಲ. ಇದು ಮಧುವಿನ ಸ್ವಭಾವ. ಯಾಕೆಂದ್ರೆ ಸೃಷ್ಟಿ ಮಾಡಿದಂತಹ ಚತುರ್ಮುಖನನ್ನೇ ಅಲ್ಲಗಳೆದು ಅವನನ್ನ ತನ್ನ ವಶದಲ್ಲಿ ಇರಿಸಿಕೊಂಡು ಗೆದ್ದದ್ದು ಖುಷಿ ಆಯಿತು ಅಂತ ದೇವರಿಗೆ ವರ ಕೊಡುವಷ್ಟು ಅವನು ಮದ ಹೊಂದಿದ್ದಾನೆ ಅಂದ್ರೆ ಮಧುಸೂದನ ನಮ್ಮಲ್ಲಿ ಇದ್ದೇ ಇದ್ದಾನೆ ಅಂತ ಅರ್ಥ. ನಾವು ದೇವರಿಗೇನೆ ಉಪಕಾರ ಮಾಡ್ಲಿಕ್ಕೆ ಹೋಗ್ತೇವೆ, ದೇವ್ರಿಗೆ ಸೇವೆ ಕೊಟ್ಟು ಪಾಪ ಅವನ ಹಸಿವೆ ತಣಿಸ್ತೀವಿ, ಅಲಂಕಾರ ಮಾಡಿ ಅವನನ್ನ ನೀನ್ ಚೆನ್ನಾಗಿದ್ದಿ ಇವತ್ತು ಅಂತ ಅಂತೀವಿ. ನಾನಿವತ್ತು ನೈವೇದ್ಯ ಮಾಡದೇ ಇದ್ರೆ ಪಾಪ ದೇವರಿಗೆ ಯಾರು ನೈವೇದ್ಯ ಮಾಡ್ಲಿಕ್ಕೆ ಇಲ್ಲ ಅಂತ ಚಡಪಡಿಸ್ತೀವಿ. ನಮ್ಮ ಮನೆಯಲ್ಲಿ ಮಾಡಿದಂತಹ ಪದಾರ್ಥವನ್ನು ಇದು ದೇವರದ್ದು ಅಂತ ಗೊತ್ತಿಲ್ಲದೆ ಇದು ನಮಗೋಸ್ಕರ ಮಾಡಿಕೊಂಡಿದ್ದೇವೆ ಅಂತ ಅಂದುಕೊಂಡು ಆತ್ಮದ ಪಾತಕಕ್ಕೆ ಕಾರಣವಾದ ಪಾಪವನ್ನೇ ತಿಂತೇವೆ. ಎಲ್ಲಿ ಪಾತಕವನ್ನೇ ತಿಂತೇವೆ ಅಲ್ಲಿ ಚಂಚಲವಾಗಿ ಇರುತ್ತೆ ಮನಸ್ಸು. ಹೇಗೆ ಸ್ಥಿರವಾಗುತ್ತೆ? ಭಗವತ್ ಪ್ರಸಾದ ಅಂತ ಯೋಚಿಸಿ ದೇವರೇ ಕೊಟ್ಟದ್ದು ಅಂತ ಗೊತ್ತಿದ್ದು ತಿಂದಾಗ ಒಂದು ಸೌಜನ್ಯ ಇರುತ್ತೆ, ಅಹಂಕಾರ ತಪ್ಪುತ್ತೆ. ಆದ್ರೆ ಯಾವಾಗ ಮನಸ್ಸು ಸ್ಥಿರವಾಗಿರುವುದಿಲ್ವೋ, ಅಚಲವಾಗುವುದಿಲ್ವೋ, ತನಗೆ ಅದಕ್ಕೊಂದು ಸ್ಥಿರವಾದ ಯೋಚನೆ ಇಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತಿಲ್ಲ, ಯಾಕೆ ಹೋಗ್ತಾ ಇದೆ ಅಂತಿಲ್ಲ, ಹೇಳಲಿಕ್ಕೆ ಮಾತ್ರ ನಮ್ಮ ಮನಸ್ಸು ಅನ್ನೋ ತರ ಇರುತ್ತೆ. ಆದ್ರೆ ಅತ್ಯಂತ ದಾರಿ ತಪ್ಪಿಸಿದಂತಹ ಸ್ಥಿತಿಯನ್ನ ಕೊಂಡು ಹೋಗುತ್ತೆ. ಇನ್ನು ಮಧುಸೂದನ ಅನ್ನೋ ಶಬ್ದವನ್ನು ಹಿಂದೆ ಒಂದು ಅರ್ಥದಲ್ಲಿ ನಾವು ನೋಡಿದ್ದೆವು, ಸಜ್ಜನರಿಗೆ ಆನಂದವನ್ನ ಕೊಟ್ಟವ ಅಂತ. ಉದರು ಅಂದ್ರೆ ನೀರ್ ಬಿಡುವವರು, ನೀರ್ ಬಿಡುವುದು ಅಂದ್ರೆ ಕರ್ಮವನ್ನ ತೊರೆಯುವುದೇ, ಕೃಷ್ಣಾರ್ಪಣಮಸ್ತು ಅಂತ ನೀರ್ ಬಿಡುವುದೇ ಕರ್ಮಗಳನ್ನ ಒಪ್ಪಿಸುವುದು ಅಂತ ಅರ್ಥ. ಉದಾಹ ಶೋಭನವಾದ ಕರ್ಮಗಳನ್ನ ತೊರೆಯುವವರು. ಸೂದಾಹ ಸೂದಾನ ಮಧುನಯತಿ ಇತಿ ಮಧುಸೂದನಃ. ಆನಂದಂ ಸೂದಾನಾಂ, ಸೂದರಿಗೆ, ಸೂದರು ಅಂದ್ರೆ ಇನ್ನೊಂದರ್ಥ ಅಡುಗೆಯವರು, ಕರ್ಮದ ಅಡುಗೆ, ಅನುಭವದ ಅಡುಗೆಯ ಮಾಡಿ ಅವರು ಸೂದರು. ಅಂತಹ ಸೂದರು ಅನುಭವದ ಅಡಿಗೆಯನ್ನ ಮಾಡಿ ದೇವರೇ ಇಲ್ಲಿ ಹುಟ್ಟಿದ ಪ್ರತಿಯೊಂದು ರಸಪಾಕವೂ ಕೂಡ ನಿನ್ನದೇ ಅಂತ ಯಾರು ಅರ್ಪಿಸ್ತಾರೋ ಅವರಿಗೆ ಆನಂದವನ್ನ ಕೊಡ್ತಾನೆ. ನಾನು ಮಾಡಿದ್ದಲ್ಲ ಕರ್ಮ, ಈ ಕರ್ಮ ಮಾಡುವ ಹಿನ್ನೆಲೆಯಲ್ಲಿ ನಿನ್ನದೇ ಕಾರುಬಾರು, ಕೈವಾಡ. ಅಂದಾಗಿ ನಾನು ಎಷ್ಟೇ ದೊಡ್ಡ ವ್ಯಾಪಾರಿ ಆಗಿರಬಹುದು, ಎಷ್ಟೇ ದೊಡ್ಡ ಶಾಸ್ತ್ರಜ್ಞನಾಗಿರಬಹುದು, ಎಷ್ಟೇ ದೊಡ್ಡ ಅಧಿಕಾರಿ ಆಗಿರಬಹುದು, ಅಧಿಕಾರದ ತುತ್ತ ತುದಿಯಲ್ಲಿ ಇದ್ದದ್ದಿರಬಹುದು, ಆದ್ರೆ ನನ್ನ ಕರ್ಮವನ್ನ ನಾನು ಕರ್ತವ್ಯ ಅಂತ ಭಾವಿಸಿ ಅದನ್ನ ಭಗವಂತನ ಪದದ ತಲದಲ್ಲಿ ಅಹಂಕಾರವನ್ನ ತೊರೆದು ನಮ್ಮ ಒಳಗೆ ಇರುವ ಮಧುವನ್ನ ಸೂದಯತಿ ಇತಿ ಮಧುಸೂದನ. ಆವಾಗ ನಮ್ಮ ಸೂದನ ಕರ್ಮವನ್ನ, ಅಡುಗೆಯ ಕರ್ಮವನ್ನ ಪ್ರೀತಿಯಿಂದ ಮಧುವಾಗಿಸಿ, ಪ್ರೀತಿಯಿಂದ ಸ್ವೀಕರಿಸಿ ಮಧುವಾಗಿಸಿ ಕೊಡುವ ದೊಡ್ಡ ಸ್ಥಿಕೆ ಅದು ಭಗವಂತನದ್ದು ಅನ್ನುವ ಕಾರಣಕ್ಕಾಗಿ ಅವನನ್ನ
ಮಧುಸೂದನ ಅಂತ ಸಂಬೋಧನೆ ಮಾಡಿ ಬಹಳ ಅರ್ಥದಲ್ಲಿ ಈ ಶಬ್ದ ಇಲ್ಲಿಗೆ ಕರೆಕ್ಟ್ ಆಗಿ ಹೊಂದಿದೆ. ಆ ಮನಸ್ಸಿನ ಚಾಂಚಲ್ಯಕ್ಕೂ ಮಧುಸೂದನ ಅನ್ನುವ ಶಬ್ದವನ್ನ ಒಪ್ಪಿಸಿದ್ರಿಂದಾಗಿ ಆ ಚಾಂಚಲ್ಯ ಕಡಿವಾಣ ಹಾಕುವುದಕ್ಕೆ ಚಾಂಚಲ್ಯದ ಭಾವದ ಕಡಿವಾಣದ ಆ ವಾಘೆಯಾಗಿ ಈ ಶಬ್ದದ ಬಳಕೆ ಇಲ್ಲಿ ಉಂಟಾಗಿದೆ. ಹಂಸಡಿಪಿಕರ್ ಅವರೇ ಇಲ್ಲಿ ಬಂದದ್ದಾದ್ರಿಂದ ಅವರೇ ಕೃಷ್ಣನಿಂದ ಬಲರಾಮನಿಂದ ಹತರಾದದ್ದು ಕೂಡ. ಅದರ ಜೊತೆಗೆ ಚಂಚಲಂ ಹಿ ಮನ ಕೃಷ್ಣ ಮತ್ತೆ ಕೃಷ್ಣ ಅನ್ನುವ ಸಂಬೋಧನೆಯನ್ನ ಮಾಡಿ ಮನಸ್ಸು ಎಲ್ಲೆಲ್ಲೂ ಆಕರ್ಷಿತವಾಗ್ತಾ ಇರುತ್ತೆ. ಉತ್ಕೃಷ್ಟವಾದ ವಸ್ತುವಿನ ಕಡೆಗೆ ಆಕರ್ಷಣೆಗೊಳ್ಳುವಂತೆ ಮಾಡಬೇಕಾದವನು ನೀನು, ಯಾಕಂದ್ರೆ ನೀನು ಕೃಷ್ಣ. ಬಹುಚಿತ್ರ ಜಗದ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ ಅಂತ ನೀನು ಕೃಷ್ಣನಾಗಿ ಈ ಜಗತ್ತಿನ ಎಲ್ಲಾ ಬಗೆಯ ವಸ್ತುಗಳಲ್ಲೂ ಕೂಡ ನೆಲೆಸಿ ಆಯಾ ವಸ್ತುವಿನ ಆಕರ್ಷಣೆಗೆ ಕಾರಣನಾದವನು ನೀನು ಆಕರ್ಷಣ ಶಕ್ತಿಯಾಗಿ ನನ್ನ ಗಮನವನ್ನ ನಿನ್ನೆಡೆಗೆ ಅಥವಾ ನೀನಿರುವ ವಿಭೂತಿಯ ಕಡೆಗೆ ಎಳೆದೆ ಅಂದ್ರೆ ನನಗೆ ಸುಲಭ ಆಗುತ್ತೆ ಕೃಷ್ಣ. ನಿನಗೆ ಎಳೆದಿಟ್ಟುಕೊಳ್ಳುವ ಶಕ್ತಿ ಇದೆ, ನೀನು ಕರ್ಷಕ ಶಕ್ತಿ. ಹಾಗಾಗಿ ಶಬ್ದವೇ ಬಳಸುವಾಗ ಚಂಚಲಂ ಹಿ ಮನ ಕೃಷ್ಣ. ಮೊದಲು ಮಧುಸೂದನ ಅಂದ, ಒಳಗಿನ ಕೊಳೆಯನ್ನ ತೆಗೆಯುವವನು ಅಂತ ಅರ್ಥ. ತೆಗೆದ ಮೇಲೆ ಅದಕ್ಕೆ ಏನಾದ್ರೂ ಹಾಕಬೇಕಲ್ಲ, ಏನಾದ್ರೂ ಒಳ್ಳೇದನ್ನು ಹಾಕಿದ್ರೆ ಮಾತ್ರ ಅದಕ್ಕೆ ತಗೊಂಡದ್ದು ಲಾಭ ಆಗುತ್ತೆ. ಒಂದು ವೇಳೆ ನಾವು ಅದಕ್ಕೆ ಕೊಡ್ಬೇಕಾದದ್ದನ್ನ ಸರಿಯಾಗಿ ಕೊಡದೆ ಹೋದ್ರೆ ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿ ಅಂತ ಇನ್ನೊಂದು ದುರ್ಬುದ್ಧಿಯ ಇನ್ನೊಂದು ದುರ್ವ್ಯಸನದ ದಾರಿಯನ್ನ ಮನಸ್ಸು ಹಿಡಿದು ಬಿಡುತ್ತೆ. ಆದ್ರಿಂದಾಗಿ ಕೃಷ್ಣ ಅನ್ನುವ ಶಬ್ದವನ್ನು ಬಳಸುವ ಮೂಲಕ ಚಾಂಚಲ್ಯ ಗುಣಕ್ಕೆ ಪರಿಹಾರದ ರೂಪ ಅಂದ್ರೆ ಕೃಷ್ಣ ಒಂದೇ, ಇನ್ಯಾವುದೂ ಅಲ್ಲ. ಅಸುರ ಕುಲವನ್ನ ಸಂಹರಿಸಿ ಬಂದ ನೀನು ಸೋದರ ಮಾವನನ್ನ ಕೊಂದೆ, ಈಗ ಬಂಧುಗಳ ಮುಂಭಾಗದಲ್ಲಿ ಇರಿಸಿ ಯುದ್ಧ ಮಾಡು ಅಂತ ನೀನೇ ಸಾರಥಿಯಾಗಿ ನಿಂತೆ. ನನ್ನನ್ನು ಎಲ್ಲಾ ಕೆಲಸದಲ್ಲೂ ಎಳೆದಂದವನು ನೀನೆ. ಖಾಂಡವ ಪ್ರಸ್ಥವನ್ನ ಸುಡುವಂತೆ ಮಾಡಿದವನು ನೀನೆ, ಕಾಲಕೇರನ್ನ ಕೊಲ್ಲುವಂತೆ ಮಾಡಿದ್ದು ನೀನೆ, ಸಂಶಪ್ತಕರನ್ನು ಸಂಹರಿಸುವಂತೆ ಮಾಡಿದ್ದು ನೀನೆ, ಕರ್ಣಾದಿಗಳನ್ನ ಸೆಳೆದು ಯುದ್ಧದಲ್ಲಿ ತೊಡಗಿಸುವವನು ನೀನೆ. ಮುಂದೆ ಈ ಸಂಶಪ್ತಕರದ್ದು ಇನ್ನು ಮುಗುದಿಲ್ಲ. ಒಟ್ಟು ನಾವು ಈಗ ಈ ಘಟನೆ ನಡೆದು ಮುಗಿದು ಹೋಗಿದೆ ಎನ್ನುವ ಕಾರಣಕ್ಕಾಗಿ ಈ ಮಾತನ್ನ ಅರ್ಜುನನೇ ಹೇಳಿದ ಮಾತು, ನಾನೇನು ಹೇಳಲಿಲ್ಲ. ಅರ್ಜುನ ಭಾಗವತದಲ್ಲಿ ಮೊದಲನೆಯ ಸ್ಕಂಧದಲ್ಲಿ ಕೃಷ್ಣನನ್ನ ಕಳೆದುಕೊಂಡು ಬಂದು ಸಪ್ಪೆ ಮೊರೆ ಹಾಕಿಕೊಂಡು ಧರ್ಮರಾಜನ ಮುಂದೆ ನಿಂತ ಹೊತ್ತಿಗೆ ಇಡೀ ತನ್ನ ಜೀವನದ ಅಷ್ಟೂ ಘಟನೆಯನ್ನ ಕೃಷ್ಣನ ಜೊತೆಗೆ ಹೋಲಿಸಿ ಅದರಲ್ಲಿ ಗೆಲುವು ಸಾಧಿಸಿದ್ದನ್ನ ನೆನಪಿಸಿ, ಇವತ್ತು ಆ ಕೃಷ್ಣ ಇಲ್ಲ, ಆದ್ರಿಂದಾಗಿ ನನ್ನ ಬದುಕು ದರೋಡೆಕೋರರಿಂದ ಅಥವಾ ಏನು ಯುದ್ಧದ ಕಲೆಯ ಬಗ್ಗೆ ಸಮರ ಕಲೆಯ ಬಗ್ಗೆ ಪರಿಚಯವೇ ಇಲ್ಲದ ಮಂದಿಯ ಕೈಯಲ್ಲಿ ಸೋತು ಸುಣ್ಣಾಗಿ ಯಾರನ್ನು ಉಳಿಸಿಕೊಳ್ಳಲಿಕ್ಕಾಗದೆ ಸಂಪತ್ತನ್ನು ರಕ್ಷಿಸಲಾಗದೆ ಬರಿಗೈಯಲ್ಲಿ ಬಂದಿದ್ದೇನೆ ಅಂತ ಅಣ್ಣನ ಹತ್ರ ಹಲವು ಮಾತುಗಳಲ್ಲಿ ಅಳುತ್ತಾನೆ. ಆಗ ಕೃಷ್ಣ ಅನ್ನುವ ಶಬ್ದ ಇದ್ದದ್ರಿಂದ ನನ್ನ ಜೊತೆಗೆ ನಾನು ಪರಿಪೂರ್ಣವಾದ ಪಾರ್ಥನಾದೆ. ನಾನು ಪಾರ್ಥನಾಗಿದ್ದು ಹೇಗೆ ಅಂದ್ರೆ ಆ ಪಾರವನ್ನ ದಾಟಿದ್ದು, ಪಾರವನ್ನ ಅರ್ಥೈಸಿಕೊಂಡದ್ದು ಹೇಗೆ ಅಂದ್ರೆ ಅಲ್ಲಿದ್ದ ಆನಂದದ ಅನ್ನವನ್ನ, ಗೆಲುವಿನ ಅನ್ನವನ್ನ ಅಥವಾ ವೈಭವದ ಅನ್ನವನ್ನ ಉಂಡದ್ದು ಅದು ನಿನ್ನಿಂದಾಗಿ. ಹಾಗಾಗಿ ನಾನೀಗ ಪಾರ್ಥ ಅಂತ ಅನ್ನೋದು ನೀನು ಕೃಷ್ಣನಾಗಿ ನನ್ನ ಜೊತೆಗಿದ್ದ ಕಾರಣಕ್ಕಾಗಿ ಹೊರತು ಈ ಸಂಬೋಧನೆಯಲ್ಲೇ ನನ್ನ ಪ್ರಶ್ನೆಗೆ ಉತ್ತರ ಇದೆ. ಕೃಷ್ಣ, ಯಾರು ಧರ್ಮದ ಹಾದಿಯಲ್ಲಿ ಸಾಕ್ತಾರೆ ಅವರನ್ನು ನಿನ್ನಂತೆ ಪ್ರೀತಿಸು, ಯಾರು ಅಧರ್ಮದ ಹಾದಿ ಹಿಡಿತಾರೆ ಅವರನ್ನು ದಂಡಿಸು. ಇದೇ ಸಮದೃಷ್ಟಿಯ ಅರ್ಥ. ಮದಭರಿತರಾದವರನ್ನ ಸೂದಯತಿ, ಆಕರ್ಷಕ ಗುಣಗಳಿಂದ ಕೂಡಿದಂತಹ ಅಂದ್ರೆ ಧರ್ಮದ ಕರ್ಷಣೆಯಿಂದ ಕೂಡಿದಂತಹ ಮಂದಿಯನ್ನ ಪ್ರೀತಿಸು. ನೀನ್ ಹಾಗೆ ಅಲ್ವ ಮಾಡಿದ್ದು ಕೃಷ್ಣ ಆಗಿ. ನೀನ್ ಕಂಸನಂತವರನ್ನ ಕೊಂದೆ, ತ್ರಿವಕ್ರೆ ಅಂತವರನ್ನ ಉದ್ಧರಿಸಿದೆ. ಯಾರು ಭಗವಂತನ ಕಡೆಗೆ ಬಾಗುತ್ತಾರೋ
ಅವರನ್ನ ಅವರಲ್ಲಿ ಕೃಷ್ಣನನ್ನ ಕಾಣು. ಯಾರು ದುಷ್ಟರಾಗಿದ್ದಾರೋ ಅಂಥವರನ್ನ ಶಿಕ್ಷಿಸುವುದಕ್ಕಾಗಿ ಮಧುಸೂದನನ್ನ ಚಿಂತಿಸಬೇಕು. ಹಾಗಾಗಿ ರಣರಂಗದಲ್ಲಿ ಕೃಷ್ಣನನ್ನ ಮಧುಸೂದನ ಅಂತ ಕರೆಯುವುದರ ಉದ್ದೇಶ, ಇವರೆಲ್ಲರೂ ಕೂಡ ಸಾತ್ವಿಕತೆಯ ವಿರುದ್ಧ ನಿಂತಹ ಮಧುಗಳು. ಇವರನ್ನ ನೀನೇ ಸೂದಯತಿ, ನಾಶ ಮಾಡುತ್ತೀ ನೀನು. ಆದರೆ ಅದರ ಕ್ರೆಡಿಟ್ ಅನ್ನ, ಅದರ ಕೀರ್ತಿಯನ್ನ ನಮ್ಮೆಡೆಗೆ ತಿರುಗಿಸಿ ನಮ್ಮಲ್ಲಿ ಕೃಷ್ಣನಾಗಿ ನಿಂತು ನೀನೇ ಎಲ್ಲ ಕಾರ್ಯವನ್ನು ಮಾಡುತ್ತಾ ಇದ್ದಿ. ಮನಸ್ಸು ಚಂಚಲ ಅನ್ನೋ ಮಾತು ಸ್ಪಷ್ಟವಾಗಿ ಚಂಚಲಂ ಹಿ ಒತ್ತು ಕೊಟ್ಟು ಹೇಳಿದ್ದಾನೆ. ಇದು ಹೌದು ಅಂತ ಹೇಳಲಿಕ್ಕೆ ನಾವು ಭೂತಗನ್ನಡಿ ಹಿಡ್ಕೊಳ್ಬೇಕಾಗಿಲ್ಲ, ಪ್ರಯೋಗಶಾಲೆಗೆ ಹೋಗ್ಬೇಕಾಗಿಲ್ಲ, ಇನ್ಯಾರ ಹತ್ರನೋ ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಳ್ಬೇಕಾದ್ದಿಲ್ಲ. ನಾವೇ ನಮಗೆ ಪ್ರಯೋಗಶಾಲೆ, ನಾವೇ ನಮ್ಮ ಮನಸ್ಸಿನ ಜೊತೆಗೆ ಇರುವವರು ಅಂದ್ರೆ ಅದು ಹೇಗೆ ನಮ್ಮನ್ನು ಇಟ್ಕೊಳ್ಳುತ್ತೋ ಅಥವಾ ನಾವು ಅದನ್ನು ಬಳಸ್ಕೊಳ್ತಿದ್ದೀವೋ ಗೊತ್ತಿಲ್ಲ. ಅರ್ಥ ಆಗುತ್ತೆ. ಮಧುಸೂದನ ಅಂತ ಸಂಬೋಧನೆ ಮಾಡಿ ಹೇಳಿದ್ದು ಏಕಾಗ್ರಗೊಳಿಸುವುದಕ್ಕೆ ನೀನು ನಮಗೆ ಸಹಕಾರ ನೀಡಬೇಕು. ಭಗವಂತನಲ್ಲಿ, ಭಗವದ್ಭಕ್ತರಲ್ಲಿ ಸಮದರ್ಶನವನ್ನ ಕಾಣಬೇಕು ಅಂತಂದ್ರೆ ಅದು ಮನಸ್ಸಿಗೇನೆ ಸಾಧ್ಯ ಆಗಬೇಕು. ಅದೇ ಧ್ಯಾನ ಯೋಗ, ಅದೇ ಭಗವಂತನಲ್ಲಿ ಸ್ಥಿರವಾಗಿ ಅಚಲವಾಗಿ ನೆಲೆಗೊಳ್ಳುವುದು ಅಂತ ಅರ್ಥ. ಮನಸ್ಸು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮ್ಮ ಮನಸ್ಸು ಅಂತ ಹೇಳ್ತೇವೆ, ಆದ್ರೆ ಮನಸ್ಸಿನ ನಾವಾಗಿ ಬಿದ್ದಿದ್ದೇವೆ. ಅದು ಮಂಗ ಅಲ್ವಾ, ಅದನ್ನು ಕುಣಿಸಿ ದುಡಿದು ಹೊಟ್ಟೆ ಹೊರಿಬೇಕಿತ್ತು ಒಬ್ಬ ಮಂಗ ಕುಣಿಸುವವ. ಆದ್ರೆ ಏನ್ ಮಾಡ್ತಿದೆ ಅಂದ್ರೆ, ಆ ಮಂಗ ಅದಕ್ಕೆ ಬೇಡವಾದ್ದೇನೋ ಕೂಡಿಸಿ ಕೇಳು ಕಡಿಸಿ, ಮೊದಲೇ ಕಪಿಚೇಷ್ಟೆಯ ಮಂಗ ಆ ಯಜಮಾನನನ್ನೇ ಎಳ್ಕೊಂಡೋಗಿ ಅವನು ಎಲ್ಲೆಲ್ಲೆಲ್ಲೆಲ್ಲೆಲ್ಲೇ ತನ್ನನ್ನು ಹಿಂದೆ ಓಡಾಡಿಸಿದ್ನೋ ಅಲ್ಲೆಲ್ಲ ಇದು ಓಡಾಡಿಸ್ತಾ ಬರುತ್ತೆ. ಆದ್ರಿಂದಾಗಿ ಈ ಮನಸ್ಸಿಗೆ ಬಾಗಿಲು ಹಾಕಿ ತಡೀತೇನೆ ಅಥವಾ ಕೋಣೆಯಲ್ಲಿಟ್ಟು ಅದಕ್ಕೆ ಪಾಠ ಕಲಿಸ್ತೇನೆ ಅಂತ ಮಕ್ಕಳನ್ನ ಕೋಣೆಗೆ ಹಾಕಬಹುದು, ಮಕ್ಕಳ ಮನಸ್ಸನ್ನ ಕೋಣೆಗೆ ಹಾಕ್ಲಿಕ್ಕೆ ಆಗಲ್ಲ. ಕೋಣೆಗೆ ಹಾಕಿದಾಗ ಇನ್ನೂ ಅನರ್ಥಗಳೇ ಜಾಸ್ತಿ ಆಗುತ್ತೆ. ನೂರಾರು ಕಾರಣಗಳಿವೆ. ಯಾವುದೇ ಕಾರ್ಯವನ್ನು ಕೂಡ ಶಿಕ್ಷೆಯಿಂದ ಅಥವಾ ಹೆದರಿಕೆಯಿಂದ ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವು ದಿವಸಗಳು ನಡೆದ ಹಾಗೆ ಕಾಣುತ್ತೆ. ಮನಸ್ಸಿಗೆ ಅರ್ಥ ಆಗಬೇಕು, ಅದರಿಂದ ತನಗೆ ಪ್ರಯೋಜನ ಇದೆ ಅಂತ ಗೊತ್ತಾಗಬೇಕು, ಮತ್ತು ಆ ವಿಷಯದಲ್ಲಿ ಈ ತನಕ ಅನೇಕರು ಈ ಕಾರ್ಯದಲ್ಲಿ ಭಾಗವಹಿಸಿ ಯಶಸ್ವಿಗಳಾಗಿದ್ದಾರೆ ಅಂತ ಭರವಸೆ ಮೂಡಬೇಕು. ಹಾಗಿದ್ದಾಗ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗೆ ಆದರೂ ಕೂಡ ಅವರು ಬಯಸಿದ ವಿಷಯವನ್ನ ಅಧ್ಯಯನ ಮಾಡೋದಕ್ಕಾಗ್ಲಿ ಅಥವಾ ಬಯಸಿದ ಮಂತ್ರವನ್ನ ಜಪಿಸುವುದಕ್ಕಾಗ್ಲಿ ಅವರಿಗೆ ಸಾಧ್ಯ ಆಗುತ್ತೆ. ಹರಿಯ ಕಡೆಗೆ ಹರಿಸು ನಿನ್ನ ಮನವ ಅಂತ ನೀನು ಹೇಳ್ಕೊಳ್ತಾನೆ ಇರ್ತೀಯ ಯಾವಾಗ್ಲೂ. ಆದ್ರೆ ಹರಿಣಾಕ್ಷಿಯರು ದಾರಿ ತಪ್ಪಿಸುವುದು ಅಥವಾ ಹರಿಣಾಕ್ಷರು ಕಿಚಾಯಿಸುವುದು ಇದನ್ನ ದೂರದಲ್ಲಿ ಕಂಡು ನೀನೇ ನೋಡ್ತಾ ಇರ್ತಿ. ಇದನ್ನ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಮನಸ್ಸಿಗೆ ನಾನೇನ್ ಹೇಳಬೇಕು? ಆತ್ಮೋಪಮ್ಯೇನ ಸಾಮ್ಯೇನ. ನಾನು ಯಾರನ್ನೋ ಪೀಡಿಸಿದ್ರೆ, ನನಗೂ ಹಾಗೆ ಒಂದು ಪೀಡೆ ಆದ್ರೆ ನಾನು ಹೇಗೆ ವರ್ತಿಸ್ತೇನೆ ಅನ್ನುವ ಮನಸ್ಥಿತಿ ಅವರಿಗೂ ಇರುತ್ತೆ. ಆದ್ರಿಂದ ನಾನು ಪೀಡಿಸುವುದು ತಪ್ಪು, ನಾನು ಕಾಡುವುದು ತಪ್ಪು, ನಾನು ಕಿಚಾಯಿಸುವುದು ತಪ್ಪು ಅಂತ ಅವರಿಗೆ ಸಹಜವಾಗಿ ಗೊತ್ತಾಗುತ್ತೆ. ಹಾಗಾಗಿ ಮಕ್ಕಳು ಕಾಯಿಲೆಗೆ ಬಿದ್ದಾಗ ವೈದ್ಯರ ಹತ್ರ ಹೋಗುದಿದೆ. ಅದೇ ನಮ್ಮ ಮಕ್ಕಳು ಬಿದ್ದರೆ ಮಾತ್ರ ಹೋಗ್ತೇವೆ. ಬೇರೆಯವ್ರ ಮಕ್ಕಳು ಬಿದ್ದಾಗ ಅದು ಸರಿ ಹೋಗಲ್ಲ. ಒಂದು ಅಪವಾದ ಬರುತ್ತೆ, ನಿನಗೇನೋ ಲಾಭ ಇದೆ ಅನ್ಸುತ್ತೆ, ಅದಕ್ಕೋಸ್ಕರ ಹೀಗೆ ಮಾಡ್ತಾನೆ ಅಂತ. ಹಾಗಾಗಿ ನಮ್ಮ
ಸುತ್ತ ಇದ್ದವರನ್ನೇ ನಾವು ಸಮಾನವಾಗಿ ಪ್ರೀತಿಸುವುದು ಕಷ್ಟ ಆಗುತ್ತೆ. ಒಬ್ಬೊಬ್ಬರಲ್ಲಿ ಹೆಚ್ಚು ಹೆಚ್ಚು ವಿಶ್ವಾಸ ಇಡ್ತೇವೆ, ಒಬ್ಬೊಬ್ಬರಲ್ಲಿ ಮನಸ್ಸನ್ನ ಅದರ ಚಾಂಚಲ್ಯದಿಂದಾಗಿ ಯಾರೋ ನಮ್ಗೆ ಮನಸ್ಸಿಗೆ ಇಷ್ಟ ಆದ ಕರ್ಮ ಮಾಡಿದ ತಕ್ಷಣ ಅವರು ಒಳ್ಳೆಯವರು ಅಂತ ಮನಸ್ಸಿಗೆ ಭಾವ ಬಂದಿರುತ್ತೆ. ನಿಜವಾಗಿ ಒಳ್ಳೆಯ ಕಾರ್ಯವನ್ನ ಮಾಡಿ ನಮ್ಮ ಶ್ರೇಯಸ್ಸನ್ನ ಬಯಸುವವರನ್ನ ನಾವು ತೀವ್ರವಾಗಿ ವಿರೋಧಿಸ್ತಾ ಇರ್ತೇವೆ. ಇದು ಇಬ್ರು ನಮ್ಮವರೇ, ದೂರದಲ್ಲಿರೋರಲ್ಲ. ಒಂದ್ರಲ್ಲಿ ಪ್ರೀತಿ ಜಾಸ್ತಿ, ಒಂದ್ರಲ್ಲಿ ಪ್ರೀತಿ ಕಮ್ಮಿ. ಅಥವಾ ತಾಯಿಯೇ ಕೆಲವೊಂದ್ ಸರ್ತಿ ಒಂದ್ ಮಗುವನ್ನ ಹೆಚ್ಚು ಇಷ್ಟಪಡ್ತಾಳೆ, ಇನ್ನೊಂದ್ ಮಗುವನ್ನ. ಒಬ್ಬ ಅಪ್ಪ ಇಷ್ಟ ಅಂತಾನೆ, ಒಬ್ಬ ಅಮ್ಮ ಇಷ್ಟ ಅಂತಾರೆ ಒಬ್ಬನನ್ನ. ಮಧ್ಯದಲ್ಲಿ ಒಬ್ಬ ಇದ್ದಾರೆ, ಅವನನ್ನು ಯಾರಿಗೂ ಬೇಡ ಅಂತ ಅವನು ತುಂಬಾ ಡಿಪ್ರೆಷನ್ಗೆ ಹೋಗ್ತಾನೆ. ಇಂಥದ್ದು ಬೇಕಾದಷ್ಟು ನಡೀತಾ ಇರುತ್ತೆ ನಮ್ ಸುತ್ತಲೇ. ಅವನನ್ನ ಕಂಡ್ರೆ ಇಷ್ಟ, ನನ್ನ ಕಂಡ್ರೆ ಇಷ್ಟ ಅಲ್ಲ ಅಂತ ಎಲ್ರೂ ಎಲ್ಲರೂ ಎಲ್ಲರಿಂದಲೂ ಕಂಪೇರ್ ಮಾಡಿ ಮಾಡಿ ದುಃಖ ಪಡ್ತಿರ್ತಾರೆ. ಅಂದ್ರೆ ಇದರ ಸೂಚನೆಯನ್ನು ಹಾಗೆ ಗೋವಿಂದಾಚಾರ್ಯರು ತುಂಬಾ ಚೆನ್ನಾಗಿ ಒಂದು ಆ ವಿಷಯವನ್ನ ನೆನಪು ಮಾಡುತ್ತಾರೆ. ಈ ನಮ್ಮವರಲ್ಲೇ ನಾವು ಸಮವಾಗಿ ಭಗವಂತನನ್ನು ಕಾಣ್ಲಿಕ್ಕೆ ಆಗುದಿಲ್ಲ, ಅದು ಮನಸ್ಸಿನ ಚಾಂಚಲ್ಯ ಅಂತ ಹೇಳ್ತಾ, ಅಭಿಮನ್ಯುನು ಅರ್ಜುನನಿಗೆ ಮಗ, ಶ್ರುತಕೀರ್ತಿಯು ಅರ್ಜುನನಿಗೆ ಮಗ, ಇರಾವಂತನೂ ಕೂಡ ಅರ್ಜುನನಿಗೆ ಮಗ. ಆದ್ರೆ ಇವರೆಲ್ಲರಲ್ಲಿ ಅಭಿಮನ್ಯುವಿನ ಬಗ್ಗೆ ತುಂಬಾ ಅಭಿಮಾನ ಇತ್ತು. ಒಂದು, ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯ ಅನ್ನುವ ಕಾರಣಕ್ಕೆ ಇರಬಹುದು. ಆದ್ರೆ ಒಬ್ಬನೇ ತಂದೆಗೆ 3 ಮಕ್ಕಳಲ್ಲಿ ಒಬ್ಬರಲ್ಲಿ ಹೆಚ್ಚಿಷ್ಟ, ಅದರಿಂದಾಗಿ ಸಿಕ್ಕಾಪಟ್ಟೆ ಅವನ ಸಾವಿನ ವ್ಯಥೆಯನ್ನು ಅವನಿಗೆ ಗೀತೆ ಎಲ್ಲ ಕೇಳಿ ಆದ್ಮೇಲೂ ತಡಿಲಿಕ್ಕಾಗದೆ ವ್ಯಥೆ ಪಟ್ಟ. ಅದರಿಂದಾಗಿ ಮನಸ್ಸಿನ ಮೇಲಣ ಹತೋಟಿ ಅದು ಸುಲಭದ ಯೋಗ ಅಲ್ಲ. ಎಷ್ಟು ಅಭ್ಯಾಸ ಮಾಡಿದ್ರೂ ಕೂಡ ಮನಸ್ಸು ದುರ್ಬಲವಾಗಿ ತನಗೆ ಬೇಕಾದಂತೆ ಎಲ್ಲೆಲ್ಲಿಗೋ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದ್ರಿಂದಾಗಿ ಗಟ್ಟಿಯಾದ, ಸ್ಥಿರವಾದ, ಅಚಲವಾದ ಒಂದು ಮನಸ್ಥಿತಿಯನ್ನ ತಂದುಕೊಳ್ಳಲೇಬೇಕು. ನನಗೆ ಮನವರಿಕೆ ಆಗ್ತಾ ಇಲ್ಲ, ನನಗೆ ಅದು ಚಾಂಚಲ್ಯದಿಂದಾಗಿ ಒಂದು ಕಡೆ ಸ್ಥಿರವಾಗಿ ನಿಲ್ಲದೆ ಇರುವುದರಿಂದ ಒಂದು ವಿಷಯವನ್ನ ಸಾಧಿಸ್ಲಿಕ್ಕೂ ಆಗ್ತಾ ಇಲ್ಲ ಅನ್ನುವುದು ಅವನ ಅಳಲು. ಹಾಗಾಗಿ ಮಧುಸೂದನ ಅಸುರರನ್ನು, ಮಧು ಎಂಬ ರಾಕ್ಷಸನನ್ನು ಹಯಗ್ರೀವ ರೂಪದಿಂದ ಸದೆಬಡಿದ ಓ ಕೃಷ್ಣನೇ, ಸಾಮ್ಯೇನ ಭಗವಂತನಲ್ಲಿ ಸಮದೃಷ್ಟಿ ಮತ್ತು ಭಕ್ತರಲ್ಲಿ ಸಮದೃಷ್ಟಿಯನ್ನ ಇಟ್ಟು ತ್ವಯಾ ನಿನ್ನಿಂದ ಪ್ರೋಕ್ತಃ ನೀನು ಹೇಳಿದ ಯೋಯಂ ಯಾವ ಈ ಯೋಗವಿದ್ಯೆಯು ಚಂಚಲತ್ವಾತ್ ಮನಸ್ಸು ಸದಾ ಚಲನಶೀಲವಾದ್ದರಿಂದ ಏತಸ್ಯ ಈ ಯೋಗಕ್ಕೆ ಸ್ಥಿರಾಂ ಗಟ್ಟಿಯಾದ ನಿಶ್ಚಲವಾದ ಸ್ಥಿತಿಂ ಅಸ್ತಿತ್ವವನ್ನು ಅಹಂ ನಾನು ನ ಪಶ್ಯಾಮಿ ಕಾಣುತ್ತಿಲ್ಲ ಅಂತಾನೆ. ಚಂಚಲಮಿಮನ ಕೃಷ್ಣ ಅನ್ನುವ ಮಾತು ತುಂಬಾ ಪ್ರಸಿದ್ಧವಾದದ್ದು. ಶಿ ಅನ್ನುವ ಶಬ್ದ ಹೇಳಿದ್ರಿಂದ ಅದು ಸುಲಭದಲ್ಲಿ ಗೆಲ್ಲಲಾಗದ್ದು ಅನ್ನುವುದನ್ನು ಕೂಡ ಕೃಷ್ಣ ಅನ್ನುವ ಶಬ್ದವನ್ನ ಹೇಳಿ, ಇದಕ್ಕೆ ನನ್ನ ಹತ್ರ ಪರಿಹಾರ ಇಲ್ಲ, ನಿನ್ನ ಹತ್ರನೇ ಪರಿಹಾರ ಇದೆ ಅಂತ ಆ ಶಬ್ದವನ್ನ ಬಳಸಿದ. ಯದೇ ತದ್ಗಚ್ಚತೀವ ಚ ಮನಃ ಅನೇನ ಚೈನಮುಪಸ್ಮರತಿ. ಮನಸ್ಸು ಎಲ್ಲೆಲ್ಲಿಗೋ ಹಾರುತ್ತೆ, ಅದು ಒಂದು ಕಡೆಗೆ ಇರುತ್ತೆ ಅನ್ನುವಷ್ಟರಲ್ಲಿ 4 ಕಡೆಗೆ ಹೋಗಿ ಬಂದಿರುತ್ತೆ. ಇದರ ಆಟ ಅರ್ಥವೇ ಆಗುದಿಲ್ಲ. ಯಾಕೆ ಹೋಗುತ್ತೆ, ಯಾಕೆ ಇದ್ದಕ್ಕಿದ್ದಾಗ ದುಃಖ ಆಗುತ್ತೆ, ಯಾಕೆ ಇದ್ದಕ್ಕಿದ್ದಾಗ ಸಿಟ್ಟು ಬರುತ್ತೆ, ಯಾಕೆ ಇದ್ದಕ್ಕಿದ್ದಾಗೆ ನಮ್ಮನ್ನೇ ನಾವು ಬೈಕೊಳ್ತೇವೆ, ಆತ್ಮಖಂಡನೆ ಮಾಡುವ ನೆಪದಲ್ಲಿ ಡಿಪ್ರೆಷನ್ಗೆ ಹೋಗ್ತೇವೆ. ಇದು
ನಮ್ಮ ಹಿಡಿತದಲ್ಲಿಲ್ಲ. ಎತ್ತೆತ್ತಲೂ ಸೆಳೆಯುತ್ತೆ. ಆ ಕಡೆಗೆ ಹರಿಯದಂತೆ, ಆ ತಪ್ಪಿನ ದಾರಿಯನ್ನ ತುಳಿಯದಂತೆ ಹೇಗೆ ನ್ಯಾಯವನ್ನ ಪಡಿಬೇಕು ಕೃಷ್ಣ? ಕೃಷ್ಣ ಅದರಿಂದಾಗಿಯೇನೆ ಅದು ಕೂಡ ಸಿದ್ಧಿ ಆಗ್ಬೇಕು ಅಂತ ಅರ್ಥ. ಕೃಷ್ಣನಿಂದಲೇ ಅದು ಸಿದ್ಧಿಸಬೇಕಾದದ್ದು. ಒಂದು ಹಿತವಾದ ಕೃಷ್ಣನ ಹತ್ರ ಜಗಳ ಕಾಣಿಸುತ್ತೆ ಇಲ್ಲಿ. ಏನು ಅಂದ್ರೆ, ನೀನ್ ಕೃಷ್ಣ ಅಲ್ವಾ, ಎಲ್ಲರ ಕರ್ಷಕ ಶಕ್ತಿ ಅಲ್ಲ, ನನ್ ಮನ್ಸನ್ನು ಯಾಕೆ ಎಲ್ಲೆಲ್ಲಿಗೂ ಎಳೆದಾಡ್ತಿ? ನೀನ್ ಎಳಿಲಿಕ್ಕೆ ತಾಕತ್ತಿದ್ದೂ ಕೂಡ ಎಲ್ಲ ಕಡೆ ಇದ್ದಿ, ನನ್ ಮನಸ್ಸಲ್ಲೂ ಇದ್ದಿ, ಅನಿರುದ್ಧನಾಗಿ ನೀನೇ ನಿರ್ವಹಣೆ ಮಾಡುದು. ಆದ್ರಿಂದಾಗಿ ನನ್ನ ಮನಸ್ಸನ್ನ ನೀನ್ ಬಿಗಿ ಹಿಡಿದು ಯಾಕೆ ನನ್ನ ಕೈಗೆ ಕೊಡ್ತಾ ಇಲ್ಲ, ಅಥವಾ ನೀನೇ ನಿಗ್ರಹಿಸಿ ಯಾಕೆ ಇಡ್ತಾ ಇಲ್ಲ? ನಮ್ಮ ಇಂದ್ರಿಯಗಳ ಸ್ವಾಮಿ ನೀನು. ಆದ್ರಿಂದಾಗಿ ಮನಸ್ಸಿನ ಕೃಷ್ಣನಾಗಿ ಒಂದು ಕಡೆಗೆ ಸ್ಥಿರವಾಗಿ ಮನಸ್ಸು ನಿಲ್ಲುವುದಕ್ಕೆ ನೀನು ಕೃಷ್ಣ ಅನ್ನುವ ಕಾರಣ ಭೂಮಿಗೆ ಆನಂದವನ್ನ ಕೊಟ್ಟವ. ಸ್ಥಿರವಾದ ಅಸ್ತಿತ್ವವನ್ನ ಕಲ್ಪಿಸಿ ನಿನಗೆ ಅಭ್ಯಾಸ ಇದೆ. ಅದೇನು ಹೊಸ್ತಲ್ಲ. ಕೃಷ್ಣ ಅನ್ನುವ ಶಬ್ದಕ್ಕೆ ನೀನು ಚಾಂಚಲ್ಯವನ್ನ ತೆಗೆಯುವನು ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ಭೂಮಿಯನ್ನ ಕರ್ಷತಿ, ಮರಳಿ ತನ್ನ ಸ್ಥಾನದಲ್ಲಿ ಇರಿಸಿದ ಶಕ್ತಿ ನೀನೆ. ವರಾಹನಾಗಿ ದುಷ್ಟರನ್ನ ಸಂಹರಿಸಿ ಹಿರಣ್ಯಕಶಿಪುವಿನ ಆಟೋಪವನ್ನ ಮುಗಿಸಿದವನು ನೀನೆ. ಹಾಗಾಗಿ ನೀನು ಕೃಷ್ಣ. ಬೆಟ್ಟವ ಬೆನ್ನಲ್ಲಿ ಪೊತ್ತು ದೇವತೆಗಳ ಒಳಗೆ ನಿಂತು ಅಮೃತವನ್ನ ಕರ್ಷಣೆ ಮಾಡಿಕೊಟ್ಟಂತಹ ಕಚ್ಚಪನೂ ನೀನೇ ಆಗಿದ್ದಿ, ಕಮಠನೂ ನೀನೇ ಆಗಿದ್ದಿ. ರಾಕ್ಷಸನ ಕೈಯಿಂದ ಅಪಹರಿಸಿ ವೇದವನ್ನ ಮತ್ತೆ ಚತುರ್ಮುಖನ ಕೈಗೆ ಕೊಟ್ಟ ಮತ್ಸ್ಯನೂ ನೀನೇ ಆಗಿದ್ದಿ. ಹೀಗೆ ಯಾವ ದೃಷ್ಟಿಯಿಂದ ನೋಡಿದ್ರು ಎಲ್ಲವೂ ಕೃಷ್ಣವೇ. ಇದು ಈಗ ವಸುದೇವನ ಮಗ ಕೃಷ್ಣ ಅನ್ನುವ ಅರ್ಥದಲ್ಲಿ ಮಾತ್ರ ಅಲ್ಲ. ಕೃಷ್ಣನ ಹಿಂದಿನ ಅಷ್ಟೂ ರೂಪಗಳನ್ನ ಈ ನಾಮದ ಜೊತೆಗೆ ಜೋಡಿಸಿದ್ರೆ ಅಷ್ಟೂ ಘಟನೆಗಳಲ್ಲಿ ಏನೆಲ್ಲ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ನಡೆಯುವ ಸಂದರ್ಭಗಳು ಬಂದಿವೆ, ಅದೆಲ್ಲದರಲ್ಲೂ ಭಗವಂತ ಕೃಷ್ಣನಾಗಿ ಪರಿಹರಿಸಿ ನನ್ನ ಮನದ ಒಳಕಣ ಪ್ರಪಂಚದಲ್ಲೂ ನಡೆಯುತ್ತಿರುವ ಈ ತರದ 100 ತರದ ಕ್ಷೋಭೆ ಕೋಲಾಹಲಗಳನ್ನ ಪರಿಹರಿಸುವಲ್ಲಿ ನೀನು ಸಮರ್ಥ ಅಂತ ನೀನೇ ಸೆಳಿಬೇಕು ಹೊರತು ಭಕ್ತರ ಮನಸ್ಸಿನಲ್ಲಿ ತುಂಬಿದ ಪಾಪಗಳನ್ನ ಮನಸ್ಸನ್ನ ತನ್ನೆಡೆಗೆ ಸೆಳೆದು ಅದಕ್ಕೆ ಯೋಗ್ಯವಾದ ಸ್ಥಾನವನ್ನ ಕಲ್ಪಿಸುವ ಶಕ್ತಿ ಕೃಷ್ಣ ಶಬ್ದಕ್ಕಿದೆ. ಹಾಗಾಗಿ ಕರ್ಷಣ ಮತ್ತು ಆಕರ್ಷಣ. ಕರ್ಷಣ ಅಂತಂದ್ರೆ ಬೇಡದ ಕಡೆಯಿಂದ ಎಳೆದು ಹೊರಕ್ಕೆ ಹಾಕುದು ಮನಸ್ಸನ್ನ. ಹಾಗಂತೇಳಿ ಹೊರಗೆ ಹಾಕಿದ್ರೆ ಅದು ಬೀದಿಗೆ ಬಿದ್ರೆ ಬಹಳ ಡೇಂಜರ್. ಅದಕ್ಕೆ ಇನ್ನೊಂದು ಕಡೆಗೆ ಆಕರ್ಷಣ. 100 ಅರ್ಥಗಳಲ್ಲಿ ಕೃಷ್ಣನ ಶಕ್ತಿ ಜಗತ್ತಿನ ಅಸ್ತಿತ್ವವನ್ನು ಅವನ ವಶದಲ್ಲಿದೆ ಅನ್ನೋದನ್ನು ತೋರಿಸಿಕೊಡುತ್ತೆ. ಆದ್ರಿಂದಾಗಿ ಅಲ್ಲಿಗೆ ಸೆಳೆತ ಬಂತು ಅಂದ್ರೆ ಅದು ಒಂದು ಕಡೆ ಸ್ಥಿರ ಕೂಡುವುದಿಲ್ಲ ಅನ್ನುವ ಅರ್ಥಕ್ಕೆ ಹೌದು ಎಲ್ಲೋ ಒಂದ್ ಕಡೆ ಕೂತಿತಲ್ವಾ ಅನ್ನುವ ಭರವಸೆ ಹುಟ್ಟತ್ತೆ. ಕೃಷ್ಣ ಹೊರಗಿನಿಂದ ನಿಂತು ಹೊರಗಿನ ಕೊಳೆಯನ್ನ ತೆಗಿಬೇಕು, ಒಳಗೆ ತುಂಬಿ ಒಳಗಿನ ಕೊಳೆಯನ್ನ ತುಂಬಬೇಕು. ಯಾಕಂದ್ರೆ ಎಲ್ಲವನ್ನು ತುಂಬಿ ನಿಂತವನು ನೀನು. ನಿನ್ನ ಏಕಪಾತ್ರಾಭಿನಯದಲ್ಲಿ ನೀನೇ ತೊಳಿಬೇಕು, ನೀನೇ ವಾಪಸ್ಸು ಒಳ್ಳೆಯದನ್ನ ಸೆಳಿಬೇಕು. ಪ್ರಮಾತಿ ಅಂದ್ರೆ ದಬಾಯಿಸುವಂಥದ್ದು ಅಂತ. ಮತೇ ವಿಲೋಡನೆ, ಮತ್ನಾತಿ ಅಂತ ಮಂಥ ವಿಡೋಲನೆ ಅಂತಲೂ ಧಾತು ಇದೆ. ಅಂದ್ರೆ ದಬಾಯಿಸಿ ಬಿಡುದು ಅಂದ್ರೆ ನಾವು ಅದು ಕೈಯಲ್ಲಿದೆ ಅನ್ಕೊಳ್ಳೋಷ್ಟ್ರಲ್ಲಿ ಜಾರ್ಕೊಂಡು ಪುಸುಕ್ಕಂತ ಇನ್ನೆಲ್ಲೋ ಹೋಗಿ ಅಲ್ಲಿಂದ ಈ ಮಕ್ಕಳೆಲ್ಲ ಕೈ ತಪ್ಪಿಸ್ಕೊಂಡು ತಲೆ ಮೇಲೆ 2 ಕೈ ಇಟ್ಟು ಮೊಲದ ಕಿವಿ ತರ ಅಲ್ಲಾಡಿಸ್ತಾ ಇರ್ತಾರಲ್ಲ ತಮಾಷೆಗೆ. ಹಾಗೆ ನಮ್ಮ ಮನಸ್ಸು ನಮ್ಮನ್ನೇ ಅಣಗಿಸುತ್ತೆ.
ಅದಕ್ಕೆ ಬೇಡವೇ ಬೇಡ ಅಂತ ಈ ಜಗತ್ತಿನ ಒದ್ದಾಟ, ಖುಷಿಯೇ ಬೇಕು ಅಂತ. ಹಾಗಾಗಿ ಪ್ರಮಥನ ಮಾಡುವಂಥದ್ದು, ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಚಲಾಯಿಸುವಂಥದ್ದು, ಜೊತೆಗೆ ಬಲವತ್. ಅದಕ್ಕೆ ಏನ್ ತಾಕತ್ತಿದೆ ಅಂತ ಗೊತ್ತಿಲ್ಲ ನಮ್ಗೆ. ಅದರ ನಿಜವಾದ ತಾಕತ್ತಿನ ಮುಂದೆ ನಾವು ಕುಬ್ಜರಾಗಿ ಬಿಡ್ತೇವೆ. ಎಂಥ ದೃಢತೆ, ಎಂಥ ಸ್ಥಿರತೆಯನ್ನು ಸಂಪಾದಿಸಬಹುದಾದ ಮನಸ್ಸು ವಿರುದ್ಧವಾದ ಕೆಲಸದಲ್ಲಿ ದೃಢವಾಗಿ ನಿಂತು ಬಿಟ್ರೆ, ಬಲಿಷ್ಠವಾಗಿ ನಿಂತು ಬಿಟ್ರೆ, ಆ ಉಸಿರೇ ಓಡುದಿಲ್ಲ. ಆಮೇಲೆ ಅಷ್ಟು ಬಿಡಿಸಲಾಗದ ಬಿಗಿ ಕೆಡುಕಿನ ನಡೆಯಲ್ಲಿ ನಮ್ಮನ್ನ ಬೇಯಿಸಿ ಮೆತ್ತಗಾಗಿ ಮಾಡಿಬಿಡುತ್ತೆ. ಸಾಕೋ ಸಾಕು ಅನಿಸ್ಬಿಡುತ್ತೆ. ಮನಸ್ಸು ಕುಣಿಸುವ ನಾವಾಗಿ, ಕುಣಿತಗಾರನನ್ನೇ ಕುಣಿಸುವ ಮಂಗನಾಗಿ ಮನಸ್ಸು ಆಟ ಆಡುತ್ತೆ ಎಲ್ಲಾ ಕಡೆ. ಇಂತಹ ಮನಸ್ಸಿನ ನಿಗ್ರಹದ ಬಗ್ಗೆ ಒಂದೆರಡು ಮಾತು. ನಿಗ್ರಹಮ್ಮನ್ನೇ ವಾಯೋರಿವ ಸುದುಷ್ಕರಂ ಅಂತ ಅಂದಾಗ, ಏತಸ್ಯ ಅಂತ ಯೋಗದ ಬಗ್ಗೆ ಹೇಳಿದಾಗ ಹತ್ರ ಇದೆ ಅಂತ ಗೊತ್ತಾಯ್ತು. ತಸ್ಯ ಅಂತ ಈಗ ಮನಸ್ಸಿನ ಬಗ್ಗೆ ಹೇಳುವಾಗ ಅದು ದೂರ ಇದೆ ಅಂತ ಗೊತ್ತಾಯ್ತು. ಯೋಗ ಹತ್ರ ಇದೆ, ಮನಸ್ಸು ದೂರ ಆಯ್ತು. ಯೋಗ ಹತ್ರದಲ್ಲೇ ಇರಬೇಕಾದ ಸಂಗತಿ. ಯಾಕೆಂದ್ರೆ ಅರ್ಜುನ ಸ್ವತಃ ಯೋಗಿ, ಜ್ಞಾನದ ದಾರಿಯಲ್ಲಿ ಚೆನ್ನಾಗಿ ಒಲಿಸಿಕೊಂಡವ ಭಗವಂತನನ್ನು. ನಮ್ಮ ಪರವಾಗಿ ಪ್ರಶ್ನೆ ಕೇಳಿ ನಮ್ಗೆಲ್ಲ ಉತ್ತರ ಕೊಡಿಸಿದವಾದ್ರಿಂದಾಗಿ ಈಗ ನಾವು ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಳ್ತಾ ಇದ್ದೇವೆ ಅಂದ್ರೆ ಅದರ ಅಧಿಕ ಸಾಮಗ್ರಿ, ಕ್ರೆಡಿಟ್ ಅದು ನಾವು ಲೋಕದಲ್ಲಿ ಭಗವಂತನಲ್ಲಿ ಅದು ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನಮ್ಗೆ ಕೊಟ್ಟು ಭಗವಂತ ಖುಷಿ ಪಡ್ತಿರ್ತಾನೆ. ನೀವೇ ಮಾಡಿದ್ದು ಅಂತ ಅನ್ಕೊಳ್ಳಿ ಅಂತ. ಅದು ಸಜ್ಜನಾಗಿದ್ರೆ ಎಲ್ಲ ಕಡೆಯಲ್ಲೂ ಭಗವಂತನ ನೆನಪವನ್ನು ಕಾಡುತ್ತೆ. ಮತ್ತು ಒಂದು ಸುಂದರವಾದ ಮಾತು, ಆ ಮನಸ್ಸು ಅಂದ್ರೆ ದೂರದಲ್ಲಿದೆ ಅಂತ, ನಮ್ ಕೈಗೆ ಇನ್ನೂ ಸಿಕ್ಕೇ ಇಲ್ಲ ಅಂತ. ಸುದುಷ್ಕರಂ ಅನ್ನೋ ಶಬ್ದವನ್ನು ಮತ್ತೆ ಬಳಸಿದ್ದು ಸಾಧ್ಯವೇ ಇಲ್ಲ ಅಂತ. ದುಷ್ಕರಂ ಅಂದ್ರೆ ಕಷ್ಟ, ಸುದುಷ್ಕರ ಅಂದ್ರೆ ಇನ್ನೂ ಕಷ್ಟ. ಬಹಳ ಚೆನ್ನಾಗಿ ಕದಿತಾನವನು. ಬಹಳ ಚೆನ್ನಾಗಿ ಕದಿತಾನೆ ಅಂದ್ರೆ ಚೆನ್ನಾಗಿ ಅನ್ನೋದು ಗುಣವಾಚಕ ಅಲ್ಲ, ಕದಿಯುವುದರಲ್ಲಿ ಚಳಕತನ. ಅವನು ಒಳ್ಳೆಯವನು ಅಂತ ಹೇಳಿದ್ದಲ್ಲ. ದುಷ್ಕರಂ ಅಂದ್ರೆ ಸಾಕಿತ್ತು, ಸರ್ವಥಾ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೋಸ್ಕರ ಸುದುಷ್ಕರ ಅನ್ನುವ ಶಬ್ದವನ್ನ ಹಾಕಿದ್ರು. ವಾಯುವಿನ ನಿಗ್ರಹವನ್ನು ಮಾಡುವುದು ಹೇಗೆ ಸುದುಷ್ಕರವೋ, ಹಾಗೆ ಭಗವಂತನ ಹತ್ತಿರಕ್ಕೆ ಸಾಗ್ಲಿಕ್ಕೆ ಬೇಕಾಗುವಂತೆ ಮನಸ್ಸನ್ನ ನಿಗ್ರಹಗೊಳಿಸುವುದು ಕೂಡ ಅತ್ಯಂತ ದುಷ್ಕರ ಅನ್ನುವುದನ್ನ ಈ ಮಾತಿನ ಮೂಲಕ ಹೇಳಿದ್ರು. ಅದಕ್ಕೆ ಕೃಷ್ಣನ ಮಾತು ಹೇಗಿದೆ, ಸುದುಷ್ಕರ ಅನ್ನೋದಕ್ಕೆ ಪ್ರತಿ ಉತ್ತರ ಕೃಷ್ಣನದ್ದೇನಾಗಿತ್ತು ಅನ್ನೋದರ ತಾರವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಕೃಷ್ಣ ಅರ್ಪಣಮಸ್ತು. ಈಗಲೇ ವಿಷ್ಣು ಪುರಾಣ ಮಾಡೋಣ.